ಮೀಟು ಘಾಟು ಮಹತ್ವದ ಸಭೆ ಕೂಡ ನಡೀತಾ ಇದೆ. ಚಿತ್ರರಂಗದಲ್ಲಿ ನಟಿಯರಿಗೆ ಲೈಂಗಿಕ ಕಿರುಕುಳ ನೀಡಲಾಗ್ತಾ ಇದೆ ಅನ್ನುವಂತಹ ಆರೋಪ ವಿಚಾರ. ಮಹತ್ವದ ಸಭೆ ನಡೀತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಮೀಟು ವಿಚಾರವಾಗಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ವಾಣಿಜ್ಯ ಮಂಡಳಿಯಲ್ಲಿ ಮೀಟು ಪರ ವಿರೋಧದ ಜಟಾಪಟಿನೂ ಜೋರಾಗೇ ಇದೆ. ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘದ ಮಾತಿನ ಚಕಮಕಿ ಮುಂದುವರಿತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಗರಂ ಆಗಿದ್ರು ನಿರ್ಮಾಪಕರ ವಿರುದ್ಧ. ಹಿರಿಯ ನಟಿ ತಾರಾ ಭಾವನಾ ನಡುವೆ ಕೂಡ ಮಾತಿನ ಚಕಮಕಿ ನಡೀತಾ ಇದೆ. ಗಲಾಟೆ ಮಾಡ್ತಿದ್ದವರ ಮೇಲೆ ರಾಕ್ಲೈನ್ ವೆಂಕಟೇಶ್ ಗರಂ ಆದ್ರು. ಎಫ್ಐಆರ್ ನಿಯೋಗದ ಕೆಲವು ಉದ್ದೇಶಗಳ ಅಂದ್ರೆ ಫೈರ್ ನಿಯೋಗದ ಕೆಲವು ಉದ್ದೇಶಗಳ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ವಾಣಿಜ್ಯ ಮಂಡಳಿ ಬಳಿಯಿಂದ ನಮ್ಮ ಪ್ರತಿನಿಧಿ ಶಶಿಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಸದ್ಯ ಅಲ್ಲಿ ಮೀಟು ವಿಚಾರವಾಗಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಹೇಮಾ ಕಮಿಟಿ ತರ ಮತ್ತೊಂದು ಕಮಿಟಿ ಮಾಡಬೇಕಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಸದ್ಯದ ವಿಚಾರಗಳು ಏನೇನಿದ್ದಾವೆ ಆ ಸಭೆಯ ಪ್ರಮುಖ ಅಂಶಗಳು? ಸುಂದರ, ಪ್ರಮುಖವಾಗಿ ಏನು ನಮ್ಮ ರಾಜ್ಯದಲ್ಲೂ ಕೂಡ ಕೇರಳ ಮಾದರಿಯಲ್ಲೂ ಕೂಡ ನಟಿಯರಿಗೆ ಎಲ್ಲ ಒಂದು ಕಡೆ ಲೈಂಗಿಕ ಕಿರುಕುಳ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಫೈರ್ ಒಂದು ಸಂಸ್ಥೆಯವರು ಕೂಡ ಆರೋಪವನ್ನು ಕೂಡ ಮಾಡಿದ್ರು. ಅದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ರು, ಈ ಸಭೆಯ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳ್ಬಿಟ್ಟು. ಗೃಹ ಸಚಿವರನ್ನು ಕೂಡ ಭೇಟಿಯಾಗಿದ್ರು, ಅವರು ಕೂಡ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಬ್ಬರು ಕೂಡ ಸೇರಿ ಏನು ಮಹಿಳಾ ಆಯೋಗಕ್ಕೆ ಸೂಚನೆ ಕೂಡ ಕೊಟ್ಟಿದ್ರು. ಸಂಬಂಧಪಟ್ಟಂತೆ ಈಗ ಸಭೆ ಒಳಗಡೆ ಇದ್ದಂಥ ನಟಿ ತಾರಾ ಅವರು ಕೂಡ ನಮ್ಮ ಜೊತೆ. ಮೇಡಮ್, ಈಗ ಸಭೆಯಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ, ಏನೆಲ್ಲ ಚರ್ಚೆ ಆಯ್ತು ಮೇಡಮ್? ಚರ್ಚೆ ಈಗ ಪ್ರಾರಂಭ ಮಾಡಿದ್ದಾರೆ ಸಣ್ಣದಾಗಿ, ಮತ್ತು ಅವರು ಏನೇನು ಆ್ಯಕ್ಟ್ ಇದೆ ಅವರು ಆಯೋಗದಿಂದನೂ ಹೇಳ್ತಿದ್ದಾರೆ. ನಮ್ಮಲ್ಲಿ ಚೇಂಬರಲ್ಲಿ ಕೂಡ ಏನೇನಿದೆ ಅದಕ್ಕೆ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಅದ್ರ ಸಮಿತಿ ರಚನೆ ಮಾಡದೇ ಇರೋದ್ರ ಬಗ್ಗೆ ಇನ್ನೂ ಚರ್ಚೆ ಬಂದಿಲ್ಲ. ನಾನು ಮಧ್ಯೆ ಹೋಗ್ತಿದ್ದೀನಿ, ನನ್ನ ವೈಯಕ್ತಿಕ ಕೆಲಸಗಳಿಗೋಸ್ಕರ ಹೋಗ್ತಾ ಇದ್ದೀನಿ. ಮೇಡಮ್, ಸಭೆಯಲ್ಲಿ ಎಲ್ಲರಿಗೂ ಗೊತ್ತಾಗ್ತಿದ್ದಂಗೆ ಒಂದಷ್ಟು ಕೂಗಾಟ ಎಲ್ಲ ಕಿರ್ಚಾಟ ಆಕ್ರೋಶ ಆಗಲು ಕೂಡ ಕೇಳಿಸ್ತು. ಯಾಕೆ ಅಂತ? ಇಲ್ಲ, ಮಹಿಳಾ ಆಯೋಗ ಅಧ್ಯಕ್ಷರವರು ಪಾಪ ಅವ್ರು ಮಾತಾಡ್ತಾ ಏನಂದ್ರು ಅಂದರೆ, ಇದು ಮಹಿಳೆಯರನ್ನು ಕರೆದಿದ್ದು ಸಭೆಗೆ ಅಂದ್ಬಿಟ್ರು. ಅಲ್ಲಿ ಪುರುಷರು ಇರೋದ್ರಿಂದ ಅಯ್ಯೋ ಹೌದಾ ನಮ್ಮನ್ನು ಕರೆದಿಲ್ವಾ ಅಂತ ಎದ್ದೊಳಕ್ಕೆ ಹೋದರು. ಅದಕ್ಕೆ ನಾವೆಲ್ಲ ಹೇಳಿದ್ವಿ ಇಲ್ಲ ಪುರುಷರು ಇರಬೇಕು, ಪ್ರೊಡ್ಯೂಸರ್ ಎಲ್ಲ ಇರಬೇಕು ಅಂತ. ಸರಿ ಮೇಡಮ್, ಈಗ ಈ ಒಂದು ಸಭೆ ಆದ ನಂತರ ಮುಂದೆ ಆಗುವಂಥ ಇದೇ ರೀತಿಯಂಥ ದುರ್ಘಟನೆಗಳು ತಪ್ಪುತ್ತೆ ಅಂತ ಅನಿಸುತ್ತೆ, ಭರವಸೆ ಇದೆಯಾ? ದುರ್ಘಟನೆ ಆಗಿದೆ ಅಂತ ನಿಮ್ಗೆ ಗೊತ್ತಾ ಏನಾದರೂ? ಕೆಲವೊಂದಷ್ಟು ಜನ ನೇರವಾಗಿ ಅಸಮಾಧಾನ ಹೊರತುಪಡಿಸ್ತಿದ್ದಾರೆ. ನಮ್ಮ ಏನು ಕರ್ನಾಟಕದಲ್ಲೂ ಕೂಡ ಇದೇ ರೀತಿಯಂಥ ಮೀಟು ಆರೋಪಗಳು ಕೇಳಿ ಬರ್ತಿದೆ, ಲೈಂಗಿಕ ಕಿರುಕುಳಗಳು ಆಗ್ತಿದೆ, ಇದನ್ನು ತಡೆಗಟ್ಟೆ ಅಂತ ಹೇಳ್ಬಿಟ್ಟು ವಾಣಿಜ್ಯ ಮಂಡಳಿಗೆ ನೇರವಾಗಿ ದೂರನ್ನು ಕೂಡ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಜನ. ಹೌದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆ ಥರದ್ದಿದ್ದರೆ ಖಂಡಿತವಾಗ್ಲೂ ಅದಕ್ಕೆ ಇದು ಮಾಡ್ತಾರೆ. ಏನು ಬೇಕು, ಏನು ಶಿಕ್ಷೆ ಆಗಬೇಕು, ಏನಾಗಬೇಕು, ಅದು ಮಹಿಳಾ ಆಯೋಗ ಕೂಡ ನಮ್ಮ ಕೈ ಜೋಡಿಸಿರೋದ್ರಿಂದ ನಮ್ಗೆ ಶಕ್ತಿ ಬಂದಿದೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ತಗೋತಾರೆ. ಮೇಡಮ್, ಇದನ್ನು ಹೊರತುಪಡಿಸಿ ಶಾಸಕ ಮುನಿರತ್ನಂ ಅವರು ಗುತ್ತಿಗೆದಾರರ ಜೊತೆ ಅವರ ಮಹಿಳೆ ಮತ್ತು ಪತ್ನಿ ಜೊತೆನೂ ಕೂಡ ಅಸಭ್ಯವಾಗಿ ಮಾತಾಡಿದ್ದಾರೆ. ಹಾಗಾಗಿ ತಾವು ಒಬ್ಬ ಮಹಿಳೆಯರಿಗೆ ರಾಜಕಾರಣಿಯಾಗಿ ಏನು ಹೇಳ್ತೀರಿ? ಯಾವುದೇ ಪ್ರಕರಣ ಅದು ಪೊಲೀಸ್ ಕಸ್ಟಡಿಯಲ್ಲಿ ಆಗಲಿ, ಯಾವುದೇ ಪ್ರಕರಣ ಕೋರ್ಟಲ್ಲಾಗಿ ಇರೋದ್ರಿಂದ ನಮ್ಮ ಅಭಿಪ್ರಾಯಗಳನ್ನು ಹೇಳುವುದು ಅದು ನ್ಯಾಯಬದ್ಧದಲ್ಲ. ಕ್ಷಮೆ ಇರಲಿ. ಓಕೆ, ಇದಿಷ್ಟು ತಾರಾ ಅವರ ಮಾತಾಗಿದ್ದು. ಈಗ ವಾಣಿಜ್ಯ ಮಂಡಳಿಯಲ್ಲಿ ಕೂಡ ಇನ್ನೂ ಕೂಡ ಸತತ 1 ಗಂಟೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸಾಕಷ್ಟು ಅಂದ್ರೆ ಇಲ್ಲಿ ಇನ್ನೊಂದಷ್ಟು ಪರ ವಿರೋಧ ಚರ್ಚೆ ಆಗುವಾಗ ಎಲ್ಲೂ ಕೂಡ ಯಾವ ನಟಿಯರು ಇಂಥವರೇ ನಮ್ಮ ಮೇಲೆ ಹಿಂಗೇನೋ ದೌರ್ಜನ್ಯ ನಡೆಸಿದ್ದಾರೆ ಅಥವಾ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ಆರೋಪ ಮಾಡಿಲ್ಲ ನೇರವಾಗಿ. ಆದರೆ ಫೈರ್ ಅನ್ನುವಂಥ ಸಂಸ್ಥೆ ಅದೇ ರೀತಿ ಒಂದು ಕಮಿಟಿ ಫಾರ್ಮ್ ಮಾಡಬೇಕು, ಇನ್ನೊಂದು ಮತ್ತೊಂದು ಅಂತ ಹೇಳುವಾಗ ಆ ಕಮಿಟಿಯ ಉದ್ದೇಶನೇ ಬೇರೆ ಏನೋ ಇರಬಹುದು ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ ಅನ್ನೋದು ಮಾಹಿತಿ ಸಿಗ್ತಾ ಇತ್ತು.
ಸುಂದರ ಪ್ರಮುಖವಾಗಿ ಯಾಕಂತಂದ್ರೆ ಅದೆಲ್ಲವನ್ನು ಕೂಡ ಕೆಲವೊಂದಷ್ಟು ಗೌಪ್ಯ ಮಾಹಿತಿ ಆಗಿರೋದ್ರಿಂದ ಕೆಲವೊಂದಷ್ಟು ಜನ ನೇರವಾಗಿ ಹೇಳೋದಿಲ್ಲ. ಯಾಕಂತಂದ್ರೆ ಮತ್ತೆ ನಮಗೆ ಸಿನಿಮಾದಲ್ಲಿ ಅವಕಾಶ ಸಿಗೋದಿಲ್ಲ, ಸಮಾಜದಲ್ಲೂ ಕೂಡ ಬೇರೆ ಥರ ನೋಡ್ತಾರೆ ಅಂತ ಹೇಳ್ಬಿಟ್ಟು ಸಂಕುಚಿತ ಮನೋಭಾವ ಇರುತ್ತೆ. ಹೀಗಾಗಿ ನೇರವಾಗಿ ಮುಖ್ಯಮಂತ್ರಿಗಳು, ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಗೃಹ ಸಚಿವರ ಹತ್ರ ಕೂಡ ಹೇಳ್ಕೊಂಡು ಒಂದು ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಕೇರಳ ಮಾದರಿಯಲ್ಲೇ ನಮ್ಮ ರಾಜ್ಯದಲ್ಲೂ ಕೂಡ ನಿರಂತರವಾಗಿ ದೌರ್ಜನ್ಯ ಆಗ್ತಿದೆ. ಇದನ್ನು ತಡೆಗಟ್ಟಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಅಂತ ಹೇಳ್ಬಿಟ್ಟು ಮನವಿಯನ್ನು ಕೂಡ ಮಾಡಿದರು. ಈ ಒಂದು ಮನವಿ ಮೇರೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರುವಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ನೇತೃತ್ವದಲ್ಲಿ ಇವತ್ತು ಫಿಲಂ ಚೇಂಬರ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಕರೆದಿದ್ದಾರೆ. ಅದ್ರ ಜೊತೆ ಕೆಲವೊಂದಷ್ಟು ನಿರ್ಮಾಪಕರು, ನಿರ್ದೇಶಕರು ಕೂಡ ಇದ್ದಾರೆ. ಅದ್ರ ಜೊತೆ ಒಂದಷ್ಟು ಜನ ನಟಿಯರು ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಅವರು ಎಲ್ಲೆಲ್ಲಿ ಇದನ್ನು ತಡೆಗಟ್ಟಬಹುದು, ಯಾವ ರೀತಿಯಾಗಿ ಸಮಿತಿಯನ್ನು ರಚನೆ ಮಾಡಬಹುದು, ಮುಂದೆ ಆಗುವಂಥ ಅನಾಹುತಗಳನ್ನು, ಇದೇ ರೀತಿಯಾಗುವಂಥ ಕಿರುಕುಳಗಳನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು, ಇಡೀ ಒಂದು ತಲೆ ತಗ್ಗಿಸುವಂಥ ಕೆಲಸ ಇಡೀ ರಾಜ್ಯವೇ ಕೂಡ ತಲೆ ತಗ್ಗಿಸಬೇಕು. ಈ ರೀತಿಯಾದಂಥ ವಿಚಾರಗಳನ್ನು ಆದಾಗ ಇನ್ನು ಮುಂದಾದರೂ ಕೂಡ ಕನ್ನಡ ಚಲನಚಿತ್ರಗಳಲ್ಲಿ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಕೂಡ ಬರ್ತಿಲ್ಲ. ಹೀಗಾಗಿ ನಿರ್ಮಾಪಕರಾಗಿರ್ಬೋದು, ಅದೇ ರೀತಿಯಾಗಿ ಕೂಡ ಚಲನಚಿತ್ರದಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು, ಮತ್ತು ಥಿಯೇಟರ್ನ ಮಾಲೀಕರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರೋಪ ಬಂದರೆ ಸಿನಿಮಾ ರಂಗಕ್ಕೆ ಒಂದಷ್ಟು ಕೆಟ್ಟ ಹೆಸರು ಬರುತ್ತೆ. ಇದನ್ನು ತಡೆಗಟ್ಟಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಕ್ಕರಲಿಂದ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಈ ಸಭೆಯಲ್ಲಿ ಆದ ತೀರ್ಮಾನದ ನಂತರ ಏನೆಲ್ಲ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಸುಂದರ, ಓಕೆ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.